ವಿದ್ಯಾರ್ಥಿಗಳೇ, ಈ ಗಣಿತಗಳನ್ನ ರೀತಿ ಪ್ರಕಾರನು ಹೇಳತ್ತನು. ಬಾಯಿಲೆ ಹೆಂಗೆ ಬರ್ತದೆ, ಹೆಂಗೆ ಬಾಯಿಲೆ ಹಾಕಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್. ನಿಮ್ಗೆ ಆಮೇಲೆ ರೀತಿ ಪ್ರಕಾರ ಅಂತೂ ಮಾಡ್ತೀರಿ, ನನಗೆ ಗುರ್ತದ. ಇದನ್ನು ಬಾಯಿಲೆ ಹೆಂಗದ ಅಂದ್ರೆ, ನೀವು ಕ್ವಶನ್ ಅನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಬಿಂದುದ ಮುಂದೆ 3 ಸ್ಥಾನದ, ಇಲ್ಲಿ ಬಿಂದುದ ಮುಂದೆ 3 ಸ್ಥಾನದ, ಇದನ್ನ ನೆನ್ಪಿಟ್ಕೋಬೇಕು. ಏನದ, 2 ಸ್ಥಾನ ಬೆಲೆಗಳು ಸೇಮ್ ಅಂದಾಗ ಇದನ್ನ ನಾವು ಹೆಂಗೆ ಮಾಡಬೇಕು ಅದನ್ನ ತಲೆಯಾಗಿ ಇಟ್ಕೋಬೇಕು. ಅಂದ್ರೆ ನಿಮ್ಮ ಗಣಿತಗಳು ಸರಳ ತಿಳಿತಿರ್ತಾವ, ಸರಿಯಾಗಿ ಅರ್ಥ ಬರ್ತಿರ್ತಾವ. ಆಮೇಲೆ ಅದನ್ನ ಇಟ್ಟು ಕೂಡ್ಸೋದು, ಸ್ಥಾನ ಬೆಲೆ ಹಾಕೊಡೋದು, ಕಳಿಯೋದು ಮಾಡೋದಕ್ಕಿಂತಲ್ಲ ನೀವು ಏನು ಮಾಡಬೇಕು, ಈಗ ಎಮ್ಮು ಇದು 3 ಸ್ಥಾನದ, ಇದು 3 ಸ್ಥಾನದ, ಸ್ಥಾನ ಬೆಲೆ ತೆಗೆದು ಬಿಡ್ರಿ, ನೋಡೋನು ಏನಾಗ್ತದ. 220 ಆಯ್ತು, 202 ಆಯ್ತು. 220 202 ತೆಗೆದ್ರೆ ಏನು ಬಂತು, 18 ಬಂತು. ಬಂತಿಲ್ಲ, ನೀವೇನು ನೋಡ್ರಿ, 220 202 ಕಳೆದ್ರೆ ಏನು ಬಂತು, 18 ಬಂತು. ಸ್ಥಾನ ಎಷ್ಟವ ಇವು, 3 ಸ್ಥಾನ ಅಂದ್ರೆ 3 ಸ್ಥಾನ ಮಾಡ್ಕೊಂಡು ಬಿಡ್ರಿ. ನೋಡ್ರಿ ಎಷ್ಟು ಸರಳದ ಉತ್ತರ. ಉತ್ತರ ಸಂಖ್ಯೆ ಬಿ. ಇವಕ್ಕೆಲ್ಲ ಟ್ರಿಕ್ಸ್ ಅಂತಾರೆ. ಇಂಥ ಗಣಿತಗಳನ್ನ ದಶಮಾಂಶದೊಳಗೆ ನೋಡ್ರಿ ನೀವು ಎಷ್ಟು ಬಂದವು. ನಾವೀಗ ರೀತಿ ಪ್ರಕಾರ ಕಲಿಯೋಣ. ಈಗ ನಾ ಗಾಳಿ ಏನು ಹೇಳಿದ್ದ ನಿಮಗೆ, ಐಡಿಯಾ ಹೆಂಗೆ ಕೊಟ್ಟಿದ್ದ ಅದನ್ನು ತಿಳ್ಕೋರಿ. ನವೋದಯಕ್ಕೆ ಹೋಗಾಗ ಹುಡುಗರು ಹೆಂಗಿರ್ಬೇಕಪ್ಪ ಅಂದ್ರೆ, ಮನೆಯೊಳಗೆ ರೀತಿ ಪ್ರಕಾರ ಕಲಿಬೇಕು. ನೀವು ಬಾಯಲ್ಲೇ ಗಣಿತ ಮಾಡೋದು ಬರ್ಬೇಕು. ಹೆಂಗೆ, ದಶಮಾಂಶ ತೆಗೆದು 220, ಇದನ್ನು ದಶಮಾಂಶ ತೆಗೆದ್ರೆ 202. ಸ್ಥಾನ ಬೆಲೆ 3 ಅವ ಇಲ್ಲೋ ಮೊದಲು ನೋಡ್ಕೊಳ್ಳಾರ್ದ ನನ್ನ ಥಿಯರಿ ನೀವು ಮಾಡಬಾರ್ದು. ಯಾಕಂದ್ರೆ ಸ್ಥಾನ ಬೆಲೆ ತಪ್ಪಿ ಬಿಡ್ತದ. ಇಲ್ಲಿ ಆಕಸ್ಮಿಕವಾಗಿ ಇಲ್ಲಿ 2 ಸ್ಥಾನ ಇತ್ತು, ಇದು 3 ಸ್ಥಾನ ಇತ್ತು ಅಂದ್ರೆ ನೀವು ಈ ಪದ್ಧತಿ ಮಾಡಬಾರ್ದು. ಎರಡೂ ಕಡೆ 3 ಸ್ಥಾನವ, ಇದು 3 ಸ್ಥಾನ ಅದ, ಇದು 3 ಸ್ಥಾನ ಅದ. ಪೂರ್ಣ ಸಂಖ್ಯೆ ಮಾಡಿ 220 ಆಯ್ತು, ಇದು 202 ಆಯ್ತು. 220 202 ಆದ್ರೆ 18 ಆಯ್ತು. 1 2 3 ಸ್ಥಾನ ಬಿಟ್ಟು ಉತ್ತರ ಹಾಕಿಬಿಡ್ರಿ. ನೋಡ್ರಿ ಗಣಿತ ಹೆಂಗೆ ಬಂತು, ತಿಳಿದಲ್ಲ ನಿಮಗೆ. ಸ್ಥಾನ ಮೇಲೆ ನಾ ತಿಳಿಸ್ತೇನೆ. 0.220 ಮೈನಸ್ 0.202. ನೋಡ್ರಿ ಈಗ ರೀತಿ ಪ್ರಕಾರ 10 2 ಆದ್ರೆ 8, ಕೆಲ ಮತ್ತು 1, 2 1 ಆದ್ರೆ 1, 2 2 ಆದ್ರೆ 0.0 = 0.018. ಉತ್ತರ ಸಂಖ್ಯೆ ಬಿ. ನೀವು ರೀತಿ ಪ್ರಕಾರ ಕಲೀಲಿಕ್ಕೆ ಬೇಕು, ಬಾಯಲ್ಲಿ ಉತ್ತರ ಹಾಕೋದು ಇದು. ಇನ್ನೊಂದ್ಸಲ ಬಾಯಲ್ಲಿ ಉತ್ತರ ಹೆಂಗೆ ಹಾಕೋದು, ನೇಮಗಳನ್ನು ತಿಳ್ಕೋಬೇಕು. ದಶಮಾಂಶ ತೆಗೆದಾಗ 220 ಆಯ್ತು, ದಶಮಾಂಶ ತೆಗೆದಾಗ 202. ಸ್ಥಾನ ಮೇಲೆ ಈಕ್ವಲ್ ಅದ, ಇದು 3 ಸ್ಥಾನದ, ಇದು 3 ಸ್ಥಾನದ. ಅವಾಗ ಏನಾಗ್ತದ, 220 202 ಕಳೆದ್ರೆ 18 ಬಂತು. 18 ಇಡ್ರಿ, 1 2 3 ಸ್ಥಾನದ, 3 ಸ್ಥಾನ ಇಟ್ಟು 0 ಹಾಕಿಬಿಡ್ರಿ. ಅಲ್ಲ ಜಟ್ಪಟ್ ತಿಳಿತಲ್ಲ ನಿಮಗೆ. ಈಗ ರೀತಿ ಪ್ರಕಾರ ಗಣಿತಗಳನ್ನು ನೋಡ್ರಿ. ನೀವು ಜೋಶಿ ವಿಡಿಯೋ ಕೋಚಿಂಗ್ ಕ್ಲಾಸ್ ಏನಾದರೂ ಪೂರ್ತಿ ನೋಡಿದಿರಿ ಅಂತಂದ್ರೆ, ಈ ಅಭ್ಯಾಸಕ್ಕಿಂತಲೂ ನಿಮಗೆ ಬೇಸಿಕ್ ದಶಮಾಂಶ ಅಂತ ಹಾಕಿನ ಅದರ ಗಣಿತಗಳನ್ನು ಬಾಯಲ್ಲಿ ಹೆಂಗೆ ಮಾಡೋದು ಅನ್ನೋದೆಲ್ಲ ಹಾಕಿನೂ ಅದನ್ನ ಅಭ್ಯಾಸ ಮಾಡಿರಿ. ಆಮೇಲೆ ಇದು ಪೇಪರ್ನು ನೋಡ್ರಿ. ಇಂಥವೆಲ್ಲ ಟ್ರಿಕ್ಸ್ಗಳನ್ನು ನೋಡೋದ್ರಿಂದ ಆಟೋಮೆಟಿಕ್ಲಿ ನೀವು ಶಾಣ್ಯರಾಗಿ ಬಿಡ್ತೀರಿ. ಚೆನ್ನಾಗಿ ಫೇರ್ದ ಬರ್ಕೋರಿ. ಗಣಿತ ಹೇಳಾಗ ಎಲ್ಲ ವಿದ್ಯಾರ್ಥಿಗಳು ಬೋರ್ಡ್ ಕಡೆ ನೋಡ್ರಿ, ಬರ್ಕೊಂಡಾರು ಇಲ್ಲ ಚೆಕ್ ಮಾಡಿರಿ.